ಈ ಥಿಯೇಟರ್ಗೆ ಜನರನ್ನು ಕರ್ಕೊಂಡು ಬರ್ತಾ ಇರುವಂತಹ ಜರ್ನಿ ಒಂದು ಕಡೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಅದ ಈ ಕಥೆನೇ ಇದೇ ಸಿನಿಮಾನ ಅದೇ ಪ್ಯಾನ್ ಇಂಡಿಯಾಗೆ ತಲುಪಿಸಬಹುದಾಗಿತ್ತು ಅನ್ನುವಂಥ ಲೆಕ್ಕಾಚಾರ ಆಡಿಯನ್ಸ್ ಯೂಸಲ್ಲಿ ಆಗ್ತಾ ಇರುವಂಥದ್ದು ತಂಡದ ಒಂದು ದೃಷ್ಟಿಕೋನದಲ್ಲಿ ಸರ್ ದರ್ಶನ್ ಸರ್ ಆ್ಯಸ್ ಯೂಶುವಲ್ ಕನ್ನಡದನ್ನೆಲ್ಲ ಕತೆ ನಮ್ಮಲ್ಲೇ ಇರಬೇಕು ನಾವ್ಯಾಕೆ ಅವ್ರಿಗೋಸ್ಕರ ಚೇಂಜ್ ಆಗಬೇಕು ಅನ್ನೋಂಥ ಮಾತು ಹೇಳ್ತಾ ಇರ್ತಾರೆ ಬಟ್ ಈಗ ಹೇಗೆ ಪ್ಲ್ಯಾನ್ ಆಗ್ತಿದೆ ಪ್ಯಾನ್ ಇಂಡಿಯಾ ಆಗುತ್ತಾ ಕಾಟೇರ ಅನ್ನುವಂಥದ್ದು ಸರ್ ಏನು ಪ್ಯಾನ್ ಇಂಡಿಯಾ ಅಂತಂದರೆ ಏನು ಅಂದರೆ ಇದೇ ಕಥೆನ ಅವರ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಒಂದು ಡಬ್ಬಿಂಗ್ ಮಾಡಬೇಕಷ್ಟೇ ಹೊರತು ಕಥೆನೇ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇವಾಗ ತೆಲುಗುಯಿಂದ ತಮಿಳಿಂದ ಎಲ್ಲನೂ ಕಾಲ್ಸ್ ಬರ್ತಾ ಇದೆ ನಮಗೆ ಇದನ್ನು ವರ್ಷನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಆ್ಯಂಡ್ ನಾವು ಪ್ರಿಪೇರ್ ಆಗಿದ್ದು ಮುಂಚೆನೇ ಅಕಸ್ಮಾತ್ ಹಾಗೇನೋ ಆಯಿತು ಅಂತಂದರೆ ದರ್ಶನ್ ಸರ್ ಯಾವತ್ತೂ ಇದನ್ನು ಡಬ್ ಮಾಡಿ ಬೇರೆ ಕಡೆ ಬಿಡಬೇಡಿ ಅಂತ ಯಾವತ್ತೂ ಹೇಳ್ತಾ ಇಲ್ಲ. ನೀನು ಫಸ್ಟೇ ತಲೆಯಲ್ಲಿ ಅದನ್ನ ಇಟ್ಕೊಂಡು ಎಲ್ಲರಿಗೂ ಸಮಾಧಾನ ಮಾಡಬೇಕು ಅಂತ ಸ್ಕ್ರಿಪ್ಟನ್ನು ಹಾಳು ಮಾಡಬೇಡ ಅಂತ ಹೇಳ್ತಾರೆ ಅಷ್ಟೇ. ಸೊ ಇವಾಗ ಎಲ್ಲ ಕಡೆಯಿಂದ ಬರ್ತಾ ಇದೆ, ಹಿಂದಿ ಆಗಿರ್ಬೋದು, ತೆಲುಗು ತಮಿಳು ತುಂಬ ಪ್ರಾಮಿನೆಂಟಾಗಿ ಹೇಳ್ತಿದ್ದಾರೆ. ಸೊ ರಾಕ್ಲೈನ್ ಸರ್ ಮಾತುಕತೆ ನಿಲ್ತಾರೆ. ಸೊ ಅದು ಎನಿ ಟೈಮ್ ಅದು ಅಫಿಷಿಯಲ್ ಆಗಿ ಆಗ್ಬೋದು. ಅದು ಎಸ್ ಸರ್ ಹ್ಯಾಟ್ರಿಕ್ ಡೈರೆಕ್ಟರ್ ಆಗ್ತಾರೆ, ದರ್ಶನ್ ಸರ್ ಜೊತೆ ಇನ್ನೊಂದು ಸಿನಿಮಾ ಆಗುತ್ತೆ ಅನ್ನೋಂಥ ಎಲ್ಲರ ಕಲ್ಪನೆ, ಆ ಕನಸಿನ ಆಲೋಚನೆ ಈಗಲೇ ಆಲ್ರೆಡಿ ಪ್ಲ್ಯಾನ್ ಆಗ್ತಿದೆಯಾ ಹೇಗೆ ಅಂತ ಸದ್ಯಕ್ಕೆ? ಇಲ್ಲ, ಈಗ ನನಗೆ ಆಲ್ರೆಡಿ 3 ಸಿನಿಮಾ ದರ್ಶನ್ ಸರ್ ಜೊತೆ ಆಗಿದೆ. ನನಗೆ ಚೌಕ ಆಗಿರಲಿ, ಚೌಕದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು, ರಾಬರ್ಟು ಮತ್ತು ಕಾಟೇರದಲ್ಲಿ. ನನಗೆ 3 ಅಲ್ಲ ಸರ್ 100 ಸಿನಿಮಾ ಅವ್ರ ಜೊತೆ ಮಾಡೋಕ್ಕೆ ಅವಕಾಶ ಸಿಕ್ಕರು ನಾನು ಕಣ್ಣಿಗೆ ಹೊತ್ಕೊಂಡು ಮಾಡ್ತೀನಿ. ಅದು ಯಾಕಂದರೆ ನಂದು ಏನು ಇನ್ನೂ ಫಸ್ಟ್ ಸಿನಿಮಾ ರಿಲೀಸೇ ಆಗದೆ ಅದು ಏನು ಅಂತ ಬಹುಶಃ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಾನು ಕರೆದು ರಾಬರ್ಟ್ ಮಾಡು ಅಂತ ಹೇಳಿದವರು. ರಾಬರ್ಟೇ ರಿಲೀಸ್ ಆಗಿರಲಿಲ್ಲ ಇನ್ನು, ಅವಾಗ ಇನ್ನೊಂದು ಪಿಕ್ಚರ್ ಮಾಡು ಅಂತ ಕಾಟೇರ ಕೊಟ್ಟಂತಾರೆ. ಸೊ ನನ್ನ ಹಾಗೆ ನಂಬುತ್ತೀಯಾರ ಅವರು ಅಂತಂದರೆ ನಾನು ಅದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡಬೇಕು ಸರ್. ಸೊ ನನಗೆ ಯಾವಾಗ ಅವಕಾಶ ಸಿಕ್ಕರೂ ದಿ ಬೆಸ್ಟ್ ನನ್ನ ಕಡೆ ಕೊಡುವಂಥ ಪ್ರಯತ್ನ ನಾನು ಪಡ್ತೀನಿ ಸರ್. ಒಂದು ಸಹಜವಾಗಿ ಒಂದು ಸಿನಿಮಾ ಆದರೆ ಸಾಕು, 2 ಸಿನಿಮಾ ಆದರೆ ಸಾಕು ಅಂತ ಇರುತ್ತೆ. ಒಂದು ಮಾತು ಹೇಳಿದ್ರು ಅದರಲ್ಲೇ ಅರ್ಥ ಆಗುತ್ತೆ. ತರುಣ್ ಅವರು ನನಗೆ ಟೈಲರ್ ಇದ್ದಂಗೆ ಕಥೆನ ಹೆಂಗೆ ಚೂಸ್ ಮಾಡಬೇಕು, ನನಗೇನು ಬಟ್ಟೆ ಅಳತೆ ಬೇಕು ಆ ರೀತಿ ಸಿನಿಮಾ ಪಾತ್ರ ಹೇಗೆ ಬೇಕು ಅಂತ ಚೂಸ್ ಮಾಡ್ತಾರೆ ಅಂತ. ಇನ್ನು ಮಾಡೋವಂಥದ್ದಾದರೆ ಸರ್ ಕಲ್ಪನೆ ಏನಿದೆ ಸರ್? ದರ್ಶನ್ ಸರ್ ಇನ್ನೂ ಹಿಂಗೆ ತೋರಿಸ್ಬೋದು ಅನ್ನೋಂಥದ್ದು ಆಲ್ರೆಡಿ ಶುರುವಾಗಿರುತ್ತೆ. ಅಲ್ಲ, ನಾವು ಪ್ರತಿಯೊಂದು ಸತಿನೂ ಮಾಡ್ದೆ ನಾನು ಲೈನ್ಗಳು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆ ಥರದ ಲೈನ್ಗಳಂತೂ ಖಂಡಿತವಾಗಿದೆ. ಸೊ ಯಾವಾಗ ದರ್ಶನ್ ಸರ್ ಓಕೆ ಮತ್ತೆ ಇವಾಗ ಅವ್ರು ಇನ್ನೂ ಕಮಿಟ್ಮೆಂಟ್ಸ್ ಇದೆ, ಬೇರೆ ಕಮಿಟ್ಮೆಂಟ್ಸ್ ಇದೆ ದರ್ಶನ್ ಸರ್ದು. ಸೊ ಮತ್ತೇನಾದರೂ ಆಯಿತು ಮತ್ತೆ ಮಾಡೋಣ ಅಂತ ಬಂತು ಅಂದರೆ ಅವತ್ತಿನ ಟೈಮಿಗೆ ಅವತ್ತಿನ ಟ್ರೆಂಡ್ಗೆ ನಾನು ಕಾಟೇರ ಒಪ್ಕೋಬೇಕಾದ್ರೆ ಅಥವಾ ನಾವು ಕತೆ ಮಾಡ್ಕೋಬೇಕಾದ್ರೆ ನನಗಿದ್ದೇನು ಜಗ್ಗೇನು ಹಾನೆಸ್ಟ್ಲಿ ನಿಮ್ಗೆ ಹೇಳ್ತೀನಿ, ಏನು ಟ್ರೆಂಡಲ್ಲಿದ್ದಾರೆ, ಎಲ್ಲ ಬೇರೆ ಫಿಲಮ್ಸ್ ಏನು ಮಾಡ್ತಿದ್ದಾರೆ ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ನಂಗೆ ತಲೆ ತುಂಬ ಸ್ಟ್ರಾಂಗ್ ಆಗೋದಿತ್ತು. ಸೊ ಆ ಪ್ರಪಂಚ ಮಾಡೋದು ಬೇಡ, ನಾನು ರೆಗ್ಯುಲರ್ ಏನೋ ಒಂದು ಓಡ್ತಾ ಇದೆ ಟ್ರೆಂಡು, ಆ ಪ್ರಪಂಚ ನಾನು ಮಾಡೋದು ಬೇಡ. ಓಕೆ, ದರ್ಶನ್ ಸರ್ ಹಿಂದಿನ ಪ್ರೀವಿಯಸ್ ಫಿಲಮ್ ಏನಾಗಿರುತ್ತೆ, ಓಕೆ ಕ್ರಾಂತಿ ನನಗೊಂದು ಐಡಿಯಾ ಇತ್ತು. ಅದರಲ್ಲಿ ಅವರು ರಿಚ್ ಇದ್ದಾರೆ, ಸೂಟ್ಸು ಇದು ಮತ್ತೊಂದೆಲ್ಲ ಹಾಕೊಂಡಿರ್ತಾರೆ, ಫಾರಿನ್ ರಿಟರ್ನು. ಸೊ ಆ ಥರದೊಂದು ಕತೆ ಇದೆ, ಅದನ್ನು ಬಿಟ್ಟು ಕಾಂಟ್ರಾಸ್ಟಾಗಿ ನಾನೇನೋ ಮಾಡಬೇಕು, ಅದಕ್ಕೆ ಉಲ್ಟಾ ಮಾಡಿದೆ. ಸೊ ಟೋಟಲ್ ಅವ್ರು ರಗ್ಗೆಡ್ ಮಾಡಿದ್ವಿ, ಅವ್ರನ್ನ ಒಂದು ಹಳ್ಳಿಗೆ ತೊಗೊಂಬಂದ್ವಿ, ಅಟೈರ್ ಎಲ್ಲನೂ ಉಲ್ಟಾ ಮಾಡಿದ್ವಿ. ಸೊ ನನ್ನ ಯೋಚನೆಗಳು ಹಂಗಿರುತ್ತೆ. ಸೊ ನೆಕ್ಸ್ಟ್ ಯಾವಾಗ ಸಿಕ್ಕರೆ ಅವಕಾಶ ನನಗೆ ಅವ್ರ ಜೊತೆ ಕೆಲಸ ಮಾಡೋದು, ಅವತ್ತಿನ ಟೈಮಿಗೆ ಇನ್ನೇನು ಹೊಸ ತರಬೇಕು ಅನ್ನೋದನ್ನು ಖಂಡಿತವಾಗಿ ಯೋಚನೆ ಮಾಡ್ತೀನಿ.